ಮತ್ತೆ ಡಿಕೆಶಿ ಪರ ಧ್ವನಿ ಎತ್ತುವುದಕ್ಕೆ ಮುಂದಾಗಿದ್ದಾರೆ ಕೆಲ ಶಾಸಕರುಗಳು. ಇದನ್ನ ಹಿಂಗೆ ಬಿಟ್ರೆ ಆಗಲ್ಲ ಅಂತ ಡಿಕೆ ಶಿವಕುಮಾರ್ ಅವರ ಪರ ಧ್ವನಿ ಎತ್ತೋಣ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರಿಂದ ಯಾವುದೇ ವಿವಾದವೂ ಬೇಡ, ಯಾರ ಸಹವಾಸವೂ ಬೇಡ. ಈ ಕಡೆ ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡೋದು ಬೇಡ, ಆ ಕಡೆ ಡಿಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತಾಡೋದು ಬೇಡ, ಮತ್ತೊಂದು ಕಡೆ ಪರಮೇಶ್ವರ್ ಅವ್ರ ಪರವಾಗಿ ಮಾತಾಡೋದು ಬೇಡ. ಯಾರು ಆಗ್ತಾರೋ, ಏನಾಗುತ್ತೋ, ಏನು ಕತೆಯೋ ಗೊತ್ತಿಲ್ಲ, ಸುಮ್ಮನೆ ಸೈಲೆಂಟಾಗಿ ಏನೇನು ನಡೀತಾ ಇದೆಯೋ ಇದನ್ನೆಲ್ಲ ನೋಡೋಣ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಯಾಕೆ ಅಂದರೆ ಈ ಕಡೆ ಡಿ ಕೆ ಶಿವಕುಮಾರ್ ಬಣದವರು ಈಗ ಮಾತಾಡಬೇಕು, ಡಿ ಕೆ ಶಿ ಪರವಾಗಿ ಬ್ಯಾಟ್ ಬೀಸಬೇಕು, ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಬೇಕು ಅಂತ ಪ್ಲಾನ್ ಮಾಡ್ಕೊತಿದ್ದಾರೆ. CM ಸಿದ್ದರಾಮಯ್ಯನವರ ಬಣದಿಂದಲೂ ಸಭೆಗಳ ಮೇಲೆ ಸಭೆ ನಡೀತಾನೇ ಇದೆ. ಆಮೇಲೆ ಒಂದೊಂದೇ ಸಮುದಾಯಗಳನ್ನು ಜಾಗೃತಿಗೊಳಿಸುವಂಥ ತಂತ್ರ. ಇತ್ತೀಚೆಗೆ ದಲಿತ ಸಮುದಾಯದವರೆಲ್ಲ ಒಟ್ಟಿಗೆ ಸೇರಿದ್ರು, ಪರಮೇಶ್ವರ್ ಅವರನ್ನು CM ಮಾಡಿ ಅಂತ ಮಾತಾಡೋಣ ಅಂತ ಮಾತಾಡ್ಕೊಂಡ್ರು. ಸೊ ಒಂದೊಂದು ಸಮುದಾಯಗಳು ಜಾಗೃತಿಗೊಳಿಸುವ ತಂತ್ರ ಆಗ್ತಾ ಇದೆ. ಹೈಕಮಾಂಡ್ ಮೇಲೆ ಹೆಂಗಾದ್ರೂ ಮಾಡಿ ಒತ್ತಡವನ್ನು ಹೇರಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಹೀಗಿರಬೇಕಾದ್ರೆ ಕೆಲವರು ಬೇಡ, ನಮ್ಗೆ ಯಾರ ಸಹವಾಸವೂ ಬೇಡ, ಯಾರ್ಯಾರು ಏನೇನು ಮಾಡ್ತಾರೆ ಎಲ್ಲ ನೋಡ್ಕೊಂಡು ಸೈಲೆಂಟಾಗಿ ಸುಮ್ಮನೆ ಇದ್ಬಿಡೋಣ, ಹೈಕಮಾಂಡ್ ನಾಯಕರು ಏನಾದ್ರು ನಿರ್ಧಾರ ತೆಗೆದುಕೊಂಡ್ರೆ ನೋಡೋಣ, ಅವಾಗ ನಮ್ಗೆ ಏನಾದ್ರು ಚಾನ್ಸಸ್ ಸಿಗ್ಬೋದು. ಈಗ ನಾವು ಡಿ ಕೆ ಶಿ ಪರ ಅಂತ ಹೋಗೋದು, ಅಲ್ಲಿ ಸಿದ್ದರಾಮಯ್ಯನವ್ರ ಕೈ ಮೇಲಾಗೋದು, ಇಲ್ಲ ನಾವು ಸಿದ್ದರಾಮಯ್ಯನವ್ರ ಪರ ಅಂತ ಹೋಗೋದು, ಈ ಕಡೆ ಡಿ ಕೆ ಶಿ ಅವ್ರ ಕೈ ಮೇಲಾಗೋದು, ಇವರಿಬ್ರು ಬಣದಲ್ಲಿ ಗುರುತಿಸ್ಕೊಳ್ಳೋದು, ಇವರಿಬ್ರು ಜಗಳದಲ್ಲಿ ಇವರಿಬ್ರು ಸಹವಾಸವೇ ಬೇಡ ಅಂತ ಮೂರನೇ ಅವ್ರಿಗೆ ಯಾರಿಗಾರಿಗೂ ಅವಕಾಶ ಸಿಗೋದು. ಸೊ ಇದು ಯಾವುದೂ ಬೇಡ, ಏನೇನಾಗ್ತಿದೆ ಅದನ್ನ ನೋಡ್ಕೊಂಡು ಸೈಲೆಂಟಾಗಿ ಸುಮ್ಮನಿರೋಣ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಸೊ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೆ ಇದೀಗ ಕನ್ಫ್ಯೂಷನ್ ಶುರು ಆಯಿತು. ಸ್ವಲ್ಪ ದಿನದ ಮಟ್ಟಿಗಾದರೂ ಎಲ್ಲವೂ ಸೈಲೆಂಟ್ ಆಗಿತ್ತು, ಎಲ್ಲವೂ ಸುಮ್ಮನೆ ಇರೋ ಥರ ಇತ್ತು. ಚುನಾವಣೆಗಳು ಬಂದವು. ಇವಾಗ ಈ ಕಡೆ GBA ಚುನಾವಣೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಈ ಚುನಾವಣೆಗಳ ಬಗ್ಗೆ ಗಮನ ಹರಿಸಬೇಕು, ಪಕ್ಷ ಸಂಘಟನೆ ಮಾಡಬೇಕು. ಅದನ್ನು ಬಿಟ್ಟು ಪಕ್ಷದಲ್ಲಿ ಮತ್ತೆ 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 ಗೊಂದಲ 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 ಅನ್ನೋದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ಶಿವು ಸ್ವಲ್ಪ ಮಟ್ಟಿಗಾದರೂ ಒಂದೆರಡು ವಾರದ ಮಟ್ಟಿಗಾದರೂ ಎಲ್ಲ ಸೈಲೆಂಟ್ ಆಗಿದೆ ಅಂತ ಭಾವಿಸಲಾಗಿತ್ತು. ಯತೀಂದ್ರ ಅವರ ಒಂದೇ ಒಂದು ಸ್ಟೇಟ್ಮೆಂಟ್ ಮತ್ತೆ ಯಾವ ಥರ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದಂಥ ಪರಿಸ್ಥಿತಿಗೆ ತುಪ್ಪ ಸುರಿದಿದೆ ಅಂತ. ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಈಗ ಮತ್ತೆ ನಾಯಕತ್ವ ಬದಲಾವಣೆಯ ವಿಚಾರದ ಚರ್ಚೆ ಏನಿತ್ತು ಅದು ಮತ್ತೆ ಮುನ್ನೆಲೆಗೆ ಬರುವಂತಾಗಿದೆ. ಯಾಕಂದ್ರೆ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ. ಅದಕ್ಕೂ ಮೊದಲು ಕಳೆದ ಒಂದೂವರೆ ತಿಂಗಳ ಹಿಂದೆ ಬಹಳಷ್ಟು ಸದ್ದು ಮಾಡಿತ್ತು ನಾಯಕತ್ವ ಬದಲಾವಣೆ ವಿಚಾರ. ಈಗ ಆಗತ್ತೆ, ಆಗ ಆಗತ್ತೆ, ಡಿ ಕೆ ಶಿವಕುಮಾರ್ ಅವರು CM ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಆ ಸಂದರ್ಭದಲ್ಲಿ ಬಹಳಷ್ಟು ಜೋರಾಗಿ ನಡೆದಿತ್ತು. ಸದನ ಯಾವಾಗ ರಾಹುಲ್ ಗಾಂಧಿ ಅವರ ಭೇಟಿಯ ನಂತರದಲ್ಲಿ ಎಲ್ಲವೂ ಕೂಡ ಪರಿಸ್ಥಿತಿ ಬದಲಾಗಿತ್ತು, ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ಅಷ್ಟರೊಳಗೆ ಅಧಿವೇಶನ ಕೂಡ ಪ್ರಾರಂಭವಾಗಿದ್ರಿಂದ ಈ ಚರ್ಚೆಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿತ್ತು. ಆದ್ರೆ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಯ ನಂತರ ಈಗ ಮತ್ತಷ್ಟು ಬೆಳವಣಿಗೆಗಳು ಶುರುವಾಗ್ತಾ ಇದೆ. ಯಾಕಂದ್ರೆ 5 ವರ್ಷ ಕೂಡ ನಮ್ಮ ತಂದೆಯವರೇ CM ಆಗಿರ್ತಾರೆ. ಈ ಬಗ್ಗೆ ಹೈಕಮಾಂಡ್ ನಮ್ಮ ತಂದೆಯವರಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ, ಈಗಾಗಲೇ ಈ ವಿಚಾರ ಸೆಟಲ್ ಆಗಿದೆ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ. ಆ ಕಡೆ ಡಿ ಕೆ ಶಿವಕುಮಾರ್ ಕೂಡ ಮಂಗಳೂರಿನಲ್ಲಿ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತೇಳಿ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದಾದ ಬಳಿಕ ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಕೆಲವು ಚರ್ಚೆಗಳು ಶುರುವಾಗಿದೆ ನಿನ್ನೆಯಿಂದ. ಕೆಲವರು ಈಗಾಗಲೇ ಪ್ರವಾಸವನ್ನ ಹೋಗ್ಬೇಕು, ಒಂದು ಕಡೆ ಸೇರ್ಬೇಕು, ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚೆಗಳನ್ನ ಶುರು ಮಾಡ್ಬೇಕು ಅಂತೇಳಿ ಬಸವರಾಜ್ ಶಿವಗಂಗಾ ಅವರ ನೇತೃತ್ವದಲ್ಲಿ ಗೋವಾ ಪ್ರವಾಸದ ಸ್ಕೆಚ್ ಅನ್ನು ಕೂಡ ಇಟ್ಕೊಂಡಿದ್ರು. ಜೊತೆಗೆ ವಿದೇಶಿ ಪ್ರವಾಸದ ಸ್ಕೆಚ್ ಕೂಡ ರೆಡಿ ಆಗಿತ್ತು. ಅಂದ್ರೆ ಕೊನೆಯ ಕ್ಷಣದಲ್ಲಿ ಅದನ್ನ ಕೈ ಬಿಡಲಾಗಿದೆ. ಮತ್ತೊಂದು ಕಡೆ ಕೆಲವು ಶಾಸಕರು ಬಹಿರಂಗವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವಂತ ಪ್ರಯತ್ನದ ಚರ್ಚೆಗಳನ್ನ ಮಾಡ್ತಾ ಇದ್ರೆ, ಇನ್ನು ಕೆಲವು ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂತಹ ಶಾಸಕರು ಇದ್ರ ಸಹವಾಸವೇ ಬೇಡಪ್ಪ, ಈಗ ಸೈಲೆಂಟ್ ಆಗಿದ್ ಬಿಡೋಣ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಅಣತಿಯಂತೆ ಸಮುದಾಯವಾರು ನಾಯಕರು ಈಗ ತಮ್ಮ ತಮ್ಮ ಸಮುದಾಯಗಳ ಸಚಿವರು ಶಾಸಕರ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಏನಾದ್ರೂ ಮುಂದೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದ್ರೆ ಹಾಗೂ ನಾವು ನಮ್ಮ ಸಮುದಾಯದಿಂದಲೂ ಕೂಡ ಪ್ರಬಲವಾಗಿ ಒತ್ತಡವನ್ನ ತರಬೇಕು ಅಂತೇಳಿ ಲಿಂಗಾಯತ ಸಮುದಾಯ, ದಲಿತ ಸಮುದಾಯದ ನಾಯಕರು ಈಗಾಗಲೇ ಸಭೆಗಳನ್ನ ಮಾಡಿದ್ದಾರೆ. ಹಾಗಾಗಿ ಸೈಲೆಂಟ್ ಆಗಿದ್ದಂತಹ ನಾಯಕತ್ವ ಬದಲಾವಣೆಯ ವಿಚಾರ ಈಗ ಮತ್ತಷ್ಟು ಸದ್ದು ಮಾಡ್ತಾ ಇದೆ. ಅದು ನಿನ್ನೆ ಯತೀಂದ್ರ ಅವರ ಹೇಳಿಕೆಯ ನಂತರ ಮತ್ತಷ್ಟು ಬೆಳವಣಿಗೆಗಳು ಈಗ ಶುರುವಾಗ್ತಾ ಇದೆ. ನೀತಿ ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.